ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪುಟ್ಟಕ್ಕ, ನನ್ನ ಸೊಸೆನೇ ಅಪ್ಪನೆ ಕೊಟ್ಮ್ಯಾಕೆ ಇಂತಡ ಮಾಡೋದು ಬೇಡ. ಖಂಡಿತವ ಎಲ್ಲನೂ ಮಾತಾಡಿ ನನ್ನ ಮನಸ್ಸಿನ ಭಾರನ ಕಡಿಮೆ ಮಾಡ್ಕೊತೀನಿ. ನಿಮ್ಗೆ ಹೆಂಗೆ ಅನಿಸ್ತದ ಹಂಗೆ ಮಾಡಿ ಅಮ್ಮ. ಕಂಟಿ ಹೊಸಿ ನಿಂತ್ಕೊಳ್ಳ ಮಗ, ನಿಂತವ ಮಾತಾಡಬೇಕು. ಪೂಜೆ ಎಲ್ಲ ಆಯ್ತಲ್ಲವ, ಮತ್ತೇನೇನು? ಸ್ಯಾನೆ ಮುಖ್ಯವಾದ ಇಸಿ ಐತೆ ಮಗ. ಅದನ್ನ ಎಲ್ಲರೂ ಮುಂದೆ ಮಾತಾಡೋದೇ ಒಳ್ಳೇದು ಅನಿಸ್ತೈತೆ. ಏನಂತ ಹೇಳವ? ಬಂಗಾರು ಯಾಕೆ ಈ ವಿಷಯದಾಗೆ ಈಟೊಂದು ಅವಸರ ಮಾಡ್ತಾವಳೆ? ಅತ್ತೆ ಕಂಟಿ ಮಾವನ ಹತ್ರ ಮದ್ವೆ ವಿಷಯನೇ ಮಾತಾಡ್ತಾರೆ ಅನ್ಸುತ್ತೆ. ಅದೇ ಮಗ, ಮನೆನಾಗ ಇವತ್ತಿ ಪೂಜೆ ಮಾಡಿಸಿದ್ದೆ ಮನೆನಾಗೆ ಶುಭ ಕಾರ್ಯ ನಡೀಲಿ ಅಂತ. ಅಂದರೆ ಆ ಶುಭ ಕಾರ್ಯ ನಿನ್ನಿಂದಲೇ ನಡೀಲಿ ಅಂತ. ಅತ್ತೆ ಇರಿ, ನಾನು ಹೇಳ್ತೀನಿ. ಮಾವ, ಅತ್ತೆ ಏನು ಹೇಳಕ್ ಹೊರಟಿದ್ದಾರೆ ಗೊತ್ತಾ? ಅತ್ತೆ ನಾನು ಹೇಳ ಹೇಳವಾ? ಶುಭ ಕಾರ್ಯ ಅಂದ್ರೆ ಯಾವುದೋ ಸಡಗರ ಅಂತಲ್ಲ, ಒಬ್ರ ಜೀವನ ಪೂರ್ತಿ ಸರಿಯಾಗಿ ನಡೆಯೋದಕ್ಕೆ, ಹೊಸ ಸಂಬಂಧ ಬೆಸೆಯೋದಕ್ಕೆ ಮಾಡಬೇಕು ಅಂತಿರೋ ಕಾರ್ಯ. ಅವ್ವ ಏನು ಹೇಳ್ತಾವಳೆ? ಅವಳು ಹಂಗೆಯ. ರಾಧಾ, ನೀವು ಹೊಸಿ ಸುಮ್ಕಿರ್ತೀಯಾ? ಕಿರವ ಅವಳ ಯೋಳಿ ಪರವಾಗಿಲ್ಲ. ಮಾವ, ನಾನು ಹೇಗೆ ಅಂತ ಅತ್ತೆಗೆ ಚೆನ್ನಾಗಿ ಗೊತ್ತು. ಯಾರು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ರು ಅತ್ತೆ ಅದಕ್ಕೆಲ್ಲ ಕಿವಿ ಕೊಡಲ್ಲ. ನಾನು ಅಷ್ಟೆ, ಈ ಮನೆಗೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದೀನಿ. ಈ ಮನೆಗೆ ಬಂದಾಗಿಂದ ಅತ್ತೆನ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಅತ್ತೆ ನನ್ನನ್ನು ಇಷ್ಟಪಟ್ಟೆ ಪಡ್ತಾರೆ ಅಲ್ವಾ ಅತ್ತೆ? ಹೌದು ರಾಧಾ, ನೀನು ಇಷ್ಟ ಆಗದೆ ಇರ್ತೀಯೇ. ಕಿಸ್ಯ ಹೇಳವ. ಇದೇನಕ್ಕ ಇದು? ಅತ್ತೆನೇ ಒಂದು ಹೇಳ್ತಿದ್ರೆ ಈ ರಕ್ತನೇ ಇನ್ನೊಂದು ಹೇಳ್ತಿದ್ದಾಳೆ. ಅವ್ರು ಸ್ವಲ್ಪ ಹಂಗೆ. ಬಂಗಾರನ ತನ್ನ ಕಡೆ ಹೇಳ್ಕೊಂಡು ತಾನು ಈ ಮನೆ ಸೊಸೆ ಆಯ್ತೀನಿ ಅನ್ನೋದನ್ನ ಪರೋಕ್ಷವಾಗಿ ಹೇಳ್ತಾವಳೆ. ಅಲ್ಲ ರಾಧಾ, ಅವ್ವ ಶುಭ ಕಾರ್ಯ ಮಾಡ್ಬೇಕು ಅಂತ ಹೇಳೋದಕ್ಕೂ ನೀನ್ ಹೇಳ್ತಿರೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲ? ಹೌದು ರಾಧಾ, ನನಗೂ ನೀನು ಹೇಳ್ತಿದ್ಯಾ ಅಂತ ಅರ್ಥ ಆಯ್ತಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.